ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ತುರುವೇಕೆರೆನಲ್ಲಿ ಒಂದು ಎಕ್ಸಿಬಿಷನ್ ಇತ್ತು. ಸೊ ಅಲ್ಲಿ ಹೋಗಿದ್ದೆ ಆ್ಯಂಡ್ ಹಾಗೆ ಸ್ವಲ್ಪ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ವಿ ಶಾಪಿಂಗ್ಗೆ ಅಂತ ಹೇಳಿ. ಸೊ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡೋದ್ರ ಜೊತೆಗೆ ಒಂದು ಲೈಕ್ ಕೂಡ ಮಾಡೋದ್ರಿಂದ ಬೇರೆಯವ್ರಿಗೆ ವಿಡಿಯೋ ಸಜೆಸ್ಟ್ ಆಗುತ್ತೆ. ಆ್ಯಂಡ್ ಕಮೆಂಟ್ ಮಾಡೋದ್ರಿಂದ ಯಾವ ರೀತಿ ವೀಡಿಯೋಸ್ ನಿಮಗೆ ಬೇಕಾಗುತ್ತೆ ಆ್ಯಂಡ್ ಇಷ್ಟ ಆಯಿತಾ ಅನ್ನೋದು ನಮಗೂ ಕೂಡ ಗೊತ್ತಾದಂಗೆ ಅನಿಸುತ್ತೆ. ಸೊ ಇದೊಂದು ಚೈನ್ ತಂದಿದ್ದೆ. ಸೊ ಇನ್ವಿಸಿಬಲ್ ಚೈನ್ ರೀತಿ ಅದ್ರ ಮೇಲೆ ಸ್ಟೋನ್ಸ್ ಇದೆ. ಸೊ ನಾನು ರೀಸೆಂಟಾಗಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಸೊ ಅದು ರೆಡ್ ಕಲರ್ ಫ್ಯಾನ್ಸಿ ಸ್ಯಾರಿ. ಸೊ ಅದಕ್ಕೆ ಪ್ಲೈನ್ ಸಿಂಗಲ್ ಬಾರ್ಡರ್ ಇದೆ. ಸೊ ಅದಕ್ಕೆ ಅಂತ ಹೇಳಿ ಮುಂಚೆ ಒಂದು ಜ್ಯುವೆಲ್ರಿ ತಂದಿದ್ದೆ. ಅದಿಲ್ಲೇ ಸ್ವಲ್ಪ ಒಂದು ಬಟ್ಟೆ ಹೋಗಿದಾಗ ಅದನ್ನು ಗಿಫ್ಟ್ ಮಾಡ್ದೆ ತಗೊಂಡಿದ್ನಲ್ಲ, ಅದನ್ನೇ ಗಿಫ್ಟ್ ಮಾಡಿಬಿಟ್ಟೆ. ಸೊ ನಾನು ಯೂಸ್ ಮಾಡಿರಲಿಲ್ಲ ಅದರಿಂದ. ಸೊ ಅದಕ್ಕೊಂದು ಮ್ಯಾಚಿಂಗ್ ಚೈನ್ ಇರಲಿ ಅಂತ ಹೇಳಿಬಿಟ್ಟು ಹುಡುಕ್ತಿದ್ದೆ. ಇದು ಚೆನ್ನಾಗಿದೆ ಅನ್ನಿಸ್ತು. ಬಟ್ ಇಯರಿಂಗ್ಸ್ ಅದಕ್ಕೆ ಅಷ್ಟು ಸೆಟ್ ಆಗೋದಿಲ್ಲ. ಸೊ ಇಯರಿಂಗ್ಸ್ ಬೇರೆ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಸೇಮ್ ನೆಕ್ ಪೀಸ್ನಲ್ಲಿ ಏನಿದೆಯೋ ಅದೇ ರೀತಿ ಸ್ಟಡ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಚೈನ್ ಇನ್ವಿಸಿಬಲ್ ಇದೆ, ಅದ್ರ ಮೇಲೆ ಒಂದು 10 ಸ್ಟಡ್ಸ್ ರೀತಿ ಪ್ರಿಂಟ್ ಇದೆ ಅದ್ರ ಮೇಲೆ. ಸೊ ಈ ಇಯರಿಂಗ್ಸ್ ತೊಗೊಂಡು ಬಂದೆ, ಒಂದು ಸ್ಟೋನ್ದು ಆ್ಯಂಡ್ ಅದಕ್ಕೆ ಒಂದು ಪರ್ಲ್ದೊಂದು ಇಯರಿಂಗ್ ಇದೆ. ಆ್ಯಂಡ್ ಅದ್ರ ಕೆಳಗಡೆ ಇನ್ನೊಂದು ನಾರ್ಮಲ್ ಸ್ಟೋನ್ದೇ ಸ್ಟಡ್ಸ್ ರೀತಿ ಇದೆ. ಸೊ ಇದು ನನಗೆ 50 ರುಪೀಸ್ ಆಯ್ತು 3 ಪೇರ್ಸಿಂದ. ಸೊ ನಾವು ತುರುವೇಕೆರೆಯಲ್ಲಿ ಗಣೇಶನ ಉತ್ಸವಕ್ಕೆ ಹೋಗಿದ್ವಲ್ಲ, ಸೊ ಆವಾಗ ಇಯರಿಂಗ್ಸ್ ತಂದಿದ್ದೆ ಆ್ಯಂಡ್ ಚೈನ್ ನಾರ್ಮಲ್ ಶಾಪ್ನಲ್ಲಿ ತೊಗೊಂಡಿದ್ದು. ಸೊ ಇಯರಿಂಗ್ಸ್ ಮಾತ್ರ ಅಲ್ಲಿ ತಂದಿದ್ದು ಚೆನ್ನಾಗಿದ್ವು ಇಯರಿಂಗ್ಸ್. ಬಟ್ ಪಾಪು ಕರ್ಕೊಂಡು ಹೋಗಿದ್ರಿಂದ ನನಗಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ನೋಡಲಿಕ್ಕೆ. ಬಿಕಾಸ್ ಅವನು ಗಲಾಟೆಗೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ನಾನೇ ಎತ್ಕೊಂಡಿದ್ನಲ್ಲ. ಚೆನ್ನಾಗಿದ್ವು ಇಯರಿಂಗ್ಸ್. ಸೊ ನೆಕ್ಸ್ಟ್ ಟೈಮ್ ಆ ರೀತಿ ಎಲ್ಲಾದರೂ ಹೋದಾಗ ತೊಗೊಂಡು ಬಂದು ಇಯರಿಂಗ್ಸ್ ಕಲೆಕ್ಷನ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಓಡ್ತಾ ಇದ್ದೀವಿ. ಬಿಕಾಸ್ ಪಾಪುಗೆ ಸ್ವಲ್ಪ ಏನೇನೋ ತರಬೇಕಿತ್ತು, ಅದನ್ನೆಲ್ಲ ತಗೊಂಡು. ತುರುವೇಕೆರೆಯಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಇದೆ. ಸೊ ಒಂದು ಚೌಟ್ರಿನಲ್ಲಿ ನಾರ್ಮಲಾಗಿ ಒಂದು ಎಕ್ಸಿಬಿಷನ್ ಥರ ನಾರ್ಮಲ್ ಏನೇನು ಥಿಂಗ್ಸ್ ಸಿಗುತ್ತೆ ಅದನ್ನೆಲ್ಲ ಒಂದು ಸ್ಟೋರ್ನಲ್ಲೇ ಸಿಗೋ ಥರ ಎಕ್ಸಿಬಿಷನ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಹೊಟ್ಟೆ ನೋವು ಅನ್ನಿಸ್ತಿದೆ ಒಂದು 2 ಡೇಸಿಂದ. ಸೊ ಹಾಸ್ಪಿಟಲ್ಗೆ ಬಂದಿದ್ದೆ ಚೆಕಪ್ಗೆ ಅಂತ ಹೇಳಿ. ಬಿಕಾಸ್ ನನಗೇನಾಗಿತ್ತು ಅಂದರೆ ಲೈಕ್ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದರು. ಸೊ ನಮಗೆ ಅಲ್ಲೇ 3 ಅವರ್ಸ್ ಆಗೋಯಿತು. ನಾನು ಸುಮ್ಮನೆ ಇರಲಿ ಚೆಕಪ್ ಮಾಡಿಸೋಣ ಅಂತ ಬಂದಿದ್ದು. ಬಟ್ ಅಲ್ಲೇ ತುಂಬ ಹೊತ್ತಾಗೋಯಿತು. ಪಾಪುನ ಕೂಡ ಕರ್ಕೊಂಡು ಬಂದಿರಲಿಲ್ಲ, ಮನೆಯಲ್ಲೇ ಇದ್ನಲ್ಲ, ಅದರಿಂದ ಸ್ವಲ್ಪ ಒಂಥರ ಅನ್ನಿಸ್ತಾಯಿತ್ತು ಅವನ್ನ ಬಿಟ್ಟು ಬಂದಿರೋದಕ್ಕೆ. ಸೊ ಅಲ್ಲಿ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದೆ. ಸೊ ಹಾಸ್ಪಿಟಲ್ ಹತ್ರನೇ ಎಕ್ಸಿಬಿಷನ್ ಕೂಡ ಇದ್ದಿದ್ದು. ಸೊ ನನಗೇನಂದರೆ ಜ್ಯುವೆಲ್ರೀಸ್ ಏನಾದರೂ ಇರುತ್ತೆ ನೋಡೋಣ ಅಂತ ಬಂದೆ. ಬಟ್ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಅಲ್ಲಿ ಒಂದು ಬ್ಯಾಂಗಲ್ಸ್ ತೊಗೊಂಡೆ ಅಷ್ಟೇ, ಬೇರೇನೂ ತೊಗೊಳ್ಳಿಲ್ಲ. ಬಿಕಾಸ್ ಕಂಪೇರ್ ಟು ಆನ್ಲೈನ್ ಸ್ಟೋರ್ಸ್ಗಿಂತ ಮತ್ತು ನಾರ್ಮಲ್ ಸ್ಟೋರ್ಸ್ ಏನಿರುತ್ತಲ್ಲ ಬ್ಯಾಂಗಲ್ ಸ್ಟೋರ್ಸ್, ಅಲ್ಲೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಹೈ ಪ್ರೈಸಸ್ ಹೇಳ್ತಾಯಿದ್ರು. ಸೊ ಬ್ಯಾಂಗಲ್ಸ್ ಒಂದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಬ್ಯಾಂಗಲ್ಸ್ ತೊಗೊಂಡು ಮತ್ತು ಪಾಪುಗೆ ಒಂದು ಹ್ಯಾಟ್ ತೊಗೊಂಡೆ. ಇವಾಗ ಎಲ್ಲೋದ್ರೂ ಕೂಡ ಫಸ್ಟ್ ಅವ್ನಿಗೇನಾದರೂ ತೊಗೊಳ್ಳೋಣ ಅಂತ ಅನಿಸುತ್ತೆ. ಸೊ ಅವ್ನಿಗೊಂದು ಹ್ಯಾಟ್ ತೊಗೊಂಡೆ. ಕಲೆಕ್ಷನ್ಸ್ ಏನೋ ಚೆನ್ನಾಗಿತ್ತು. ಅಂದರೆ ಚೆನ್ನಾಗಿತ್ತು, ಸೇಮ್ ಅದೇ ಥರ ಇರ್ತಿತ್ತು. ಬಟ್ ಆದರೆ ಇದು ಯಾವುದೂ ರಿಯಲ್ ಬಿಡ್ಸ್ ಥರ ಇರಲಿಲ್ಲ ಆ್ಯಂಡ್ ಶೇಡ್ ಆಗೋ ಥರ ಇತ್ತು ಕಲರ್ಸ್ ಎಲ್ಲ. ಆ್ಯಂಡ್ ಫಿನಿಶಿಂಗ್ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ. ಸೊ ಅದರಿಂದ ನಾನು ಬ್ಯಾಂಗಲ್ಸ್ ಮಾತ್ರ ತೊಗೊಂಡೆ. ನಾನು ಒಂದು ರೀಲ್ನಲ್ಲಿ ನೋಡಿದ್ದೆ ಈ ರೀತಿ ಎಕ್ಸಿಬಿಷನ್ ಇದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದರಿಂದ ಹೋಗಿದ್ದೆ ಅಷ್ಟೇ. 2 ಡೇಸ್ ಇರುತ್ತೆ ಅಂತ ಹೇಳಿದ್ರಲ್ಲ. ಸೊ ಸಂಡೇ ಮತ್ತು ಮಂಡೇ. ಸೊ ನಾನು ಮಂಡೇ ಹೋಗಿದ್ದೆ ನೋಡೋಣ ಅಂತ ಹೇಳಿ. ಟಾಯ್ಸ್ ಎಲ್ಲ ಚೆನ್ನಾಗಿತ್ತು, ಸ್ವಲ್ಪ ಇಂಟ್ರೆಸ್ಟಿಂಗಾಗಿ. ಸೊ ಅದಕ್ಕೆ ಪಾಪುಗೆ ಅಂತ ಹೇಳಿ ಸ್ವಲ್ಪ ತಗೊಂಡೆ. ಆ್ಯಂಡ್ ಫುಡ್ ಐಟಮ್ಸ್ ಇತ್ತು, ಚಾಟ್ಸ್ ಇತ್ತು ಆ್ಯಂಡ್ ಪುಳಿಯೋಗರೆ ಕೊಡೋ ರೀತಿ ಏನಾದರೂ ಪೌಡರ್ಸ್ ಮತ್ತು ಹಪ್ಪಳ ಈ ರೀತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಇದ್ವು. ಅದನ್ನೆಲ್ಲ ನೋಡಿಕೊಂಡು ಬಂದು ಆ್ಯಂಡ್ ನನಗೇನಂದರೆ ಫಸ್ಟ್ ಫುಡ್ ಚಾಟ್ಸ್ ತೊಗೊಂಡೆ. ಮತ್ತು ನಾನು ಹೇಳ್ದಂಗೆ ಪಾಪುಗೆ ಸ್ವಲ್ಪ ಟಾಯ್ಸ್ ತೊಗೊಂಡು ಅಲ್ಲಿ ಒಂದು ತಾತ ಲೈಕ್ ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮೆಲನ್ ಸೀಡ್ಸ್ ಇದನ್ನೆಲ್ಲ ಮಾರ್ತಿದ್ರು. ಸೊ ಅವ್ರ ಹತ್ರ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ವಾಟರ್ಮೆಲನ್ ಸೀಡ್ಸ್ ತೊಗೊಂಡು ಬಂದೆ.
ನನಗೆ ಏನಂದರೆ ಆ ರೀತಿ ಎಲ್ಲಾದರೂ ಹೊರಗಡೆ ಹೋದಾಗ ಲೈಕ್ ತರಕಾರಿ ತರೋಕ್ಕಾಗಲಿ ಇನ್ನೆಂತಕ್ಕಾದ್ರೂ ಹೋಗಲಿ ಆ ರೀತಿ ಯಾರಾದರೂ ಏಜ್ಡ್ ಪೀಪಲ್ ಇರ್ತಾರಲ್ಲ ಅವ್ರ ಹತ್ರನೇ ತಗೊಳ್ಳೋದು. ಬಿಕಾಸ್ ಏನಂದರೆ ಚೆನ್ನಾಗಿರೋರ್ಗಿಂತ ಅಂದರೆ ಸ್ವಲ್ಪ ಏಜ್ ಆಗಿರೋರ ಹತ್ರ ತಗೊಂಡ್ರೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದೊಂದು ಇಂಟೆನ್ಷನಿಂದ ನಾನು ಯಾವಾಗಲೂ ಕೂಡ ಅದೇ ರೀತಿ ಮಾಡ್ತೀನಿ. ನಾನು ಯಾವತ್ತು ವೆಜಿಟೇಬಲ್ಸ್ ತರಕ್ಕೆ ಹೋದರೂ ಕೂಡ ಹಾಗೆ ಮಾಡೋದು. ಸೊ ನಾನಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ತೊಗೊಂಡೆ. ಎಲ್ಲ ಕಿಚನ್ ಐಟಮ್ಸ್ ಇತ್ತು. ಸೊ ಅಲ್ಲೂ ಕೂಡ ನೋಡಿದೆ. ನಾನೊಂದು ಆಯಿಲ್ ಡಿಸ್ಪೆನ್ಸರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯಲ್ಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಅದು ಈ ಟೈಮ್ನಲ್ಲಿ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೇನಂದರೆ ನಾರ್ಮಲ್ ಸನ್ಫ್ಲವರ್ ಆಯಿಲ್ ಈ ರೀತಿದಾದರೆ ನಾರ್ಮಲಾಗಿ ಯೂಸ್ ಮಾಡ್ಕೊಳ್ಬೋದು ಆರಾಮಾಗೆ. ಬಟ್ ಇದು ಕೊಕೊನೆಟ್ ಆಯಿಲ್ ಅಲ್ಲ, ತುಂಬ ಲೈಕ್ ಗೆಡ್ಡೆ ಥರ ಆಗಿಬಿಡುತ್ತೆ ಗಟ್ಟಿ. ಸೊ ಅದನ್ನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಅದು ಪ್ಲಾಸ್ಟಿಕ್ ಕೂಡ ಆಗಿತ್ತು. ನನಗೆ ಗ್ಲಾಸ್ ಒನ್ ಬೇಕು. ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಅಂತ ಬಂದೆ. ಆ್ಯಂಡ್ ಇಲ್ಲಿ ಸ್ಟೋರಿಗೆ ಬಂದುಬಿಟ್ಟು ಸ್ವಲ್ಪ ಸೀಡ್ಸ್ ಬೇಕಿತ್ತು. ಸೀಡ್ ಸೈಕ್ಲಿಂಗ್ ವಿಡಿಯೋ ಮಾಡ್ತೀನಿ ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ಬೋದು ನೀವು. ಸೊ ಪಾಪುಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಳ್ಳೋಣ ಅಂತ ಡ್ರೈ ಫ್ರೂಟ್ಸ್ ಪೌಡರ್ ತೊಗೊಂಡು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ ತೊಗೊಂಡು ಬಂದೆ. ಚಿಯಾ ಸೀಡ್ಸ್ ಬೇಕಿತ್ತು, ಅದೆಲ್ಲ ತೊಗೊಂಡೆ. ನನಗೇನಾದರೂ ಡ್ರೈ ಫ್ರೂಟ್ಸ್ ಏನಾದರೂ ಬೇಕಿದ್ದರೆ ನಾನು ಈ ಸ್ಟೋರಿಗೆ ಬರ್ತೀನಿ. NBC ಸೂಪರ್ ಮಾರ್ಕೆಟ್ ಅಂತ ಇದೆ ತುರುವೇಕೆರೆನಲ್ಲಿ, ಅಲ್ಲೇ ಬರೋದು. ಬಿಕಾಸ್ ಬೇರೆ ಹೊರಗಡೆ ಹೋದಾಗ ಅಂದರೆ ನಾವು ಕೇಳಬೇಕು. ಬಿಕಾಸ್ ಒಂದೊಂದು ಸಲ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಸ್ಟೋರಿಗೆ ಬಂದರೆ ಆ ರೀತಿದು ಬೇಕಿದ್ದೆಲ್ಲ ನಾವೇ ತೊಗೊಳ್ಬೋದು. ಆ್ಯಂಡ್ ಚೆನ್ನಾಗಿರುತ್ತೆ ಕೂಡ. ಆ್ಯಂಡ್ ಇನ್ನೊಂದು ಮಾರ್ಟ್ ಇದೆ ಅದೇ ರೀತಿ. ಬಟ್ ನಾನು ಯೂಶ್ವಲಾಗಿ ಮುಂಚೆ ಒಂದು 3 ಇಯರ್ಸಿಂದ ಕೂಡ ಅಲ್ಲೇ ಬರೋದು. ಸೊ ತೊಗೊಂಡಿದ್ದೆಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 4 ಅವರ್ಸ್ ಆಗೋಯಿತು. ಪಾಪುಗೆ ಊಟ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿ ಕೊಟ್ಟು ಬಂದಿದ್ದೆ ಅಜ್ಜಿ ಹತ್ರ. ಸೊ ನಾನು ಬರೋ ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟಿದ್ದ. ಸೊ ನಾನು ಹೋಗಿದ ತಕ್ಷಣ ಮಾತಾಡೋದು ಕೇಳಿಸ್ಕೊಂಡಿದ್ದ. ಒಂಥರ ಖುಷಿ ಅನಿಸುತ್ತೆ. ಮಾತಾಡಿದ ತಕ್ಷಣ ಎದ್ಬಿಟ್ಟ. ಆ್ಯಂಡ್ ಬರಬೇಕಾದ್ರೆ ಅವನಿಗೆ ಹ್ಯಾಟ್ ತಗೊಂಡಿದ್ನಲ್ಲ, ಒಂದು ಮಂಕಿ ಕ್ಯಾಪ್ ಥರ, ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ತೆಗ್ದೆ. ಹಾಕ್ತಾಳೆ ಅಂತಲೇ ಹೇಳ್ಬಿಟ್ಟು ಆಗಲೇ ಅಳೋದಕ್ಕೆ ಶುರು ಮಾಡಿದ್ದ. ಸೊ ಇದನ್ನೆಲ್ಲ ಬಾಗಲ್ಲೇ ಇದ್ವಲ್ಲ ಎತ್ತಿಡೋಣ ಅಂತ ತಗೊಳ್ತಾ ಇದ್ದೀನಿ. ಫ್ರೂಟ್ಸ್ ತಂದಿದ್ದೆ ಸ್ವಲ್ಪ. ಊಟಿ ಆ್ಯಪಲ್ ಇದು ಬರುತ್ತಲ್ಲ, ಆ್ಯಪಲ್ ಬೇರ್ ಅಂತ, ಅಂದರೆ ಅಲ್ಲಿ ಮಾರ್ತಾ ಇದ್ದಿದ್ದು ಆ ರೀತಿ ಹೆಸ್ರು ಹೇಳಿ ಊಟಿ ಆ್ಯಪಲ್ ಅಂತ ಹೇಳಿ. ಸೊ ಅದು ಆ್ಯಪಲ್ ಬೇರ್ ಅಂತ ಹೇಳಿ ಸಿಗುತ್ತಲ್ಲ. ಸೊ ನಾನು ಅದನ್ನು ಗಿಡ ಕೂಡ ತಂದು ಹಾಕಿದ್ದೀನಿ ನಮ್ಮ ತೋಟದಲ್ಲಿ ಇವಾಗ ಒಂದು 4 ಮಂತ್ಸ್ ಮುಂಚೆ. ನರ್ಸರಿಗೆ ಹೋಗಿದ್ದೆ ಅಂತ ಹೇಳಿ ಒಂದು ವ್ಲಾಗ್ ಮಾಡಿದ್ದೆ, ಅದರಲ್ಲಿದೆ ನೋಡಿ. ಸೊ ಹಣ್ಣೆಲ್ಲ ಬ್ಯಾಗ್ನಲ್ಲಿ ಚೆಲ್ಬಿಟ್ಟಿತ್ತು. ಸೊ ಎತ್ತಿಡ್ತಾ ಇದ್ದೆ. ನನಗೇನಂದರೆ ಈ ಫ್ರೂಟ್ ಅಂದರೆ ಅಷ್ಟಿಷ್ಟ. ಬೈಕ್ನಲ್ಲಿ ಹೋಗಿದ್ವಲ್ಲ, ಇಲ್ಲಿಂದ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು 10-15 ತಿನ್ಕೊಂಡೆ. ನನಗೆ ಬೇರೆ ವಸ್ತುಗಿಂತ ಲೈಕ್ ತಿನ್ನೋ ಥಿಂಗ್ಸಲ್ಲಿ ನನಗೆ ಫ್ರೂಟ್ಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ತುಂಬ ಕ್ರೇವಿಂಗ್ಸ್ ಕೂಡ ಆಗುತ್ತೆ ಫ್ರೂಟ್ಸ್ ಮೇಲೆ. ಸೊ ಪಾಪುಗೂ ಕೂಡ ಅದೇ ರೀತಿ. ಸೊ ಯಾವಾಗಲೂ ಮನೆಯಲ್ಲಿ ಹಣ್ಣು ಇಟ್ಕೊಂಡೇ ಇರ್ತೀವಿ. ಸೊ ಅದನ್ನೆಲ್ಲ ತೆಗ್ದಿಡ್ತಾ ಇದ್ದೆ. ಪಾಪು ಕೊಡೋದಿಲ್ಲ, ಅವ್ನಿಗೆ ಯಾವತ್ತೂ ಕೊಟ್ಟಿಲ್ಲ ಅಲ್ಲ. ಸೊ ತಗೊಂಡು ನೋಡ್ತಾ ಇದ್ದ ತಿನ್ನೋದು ಅಂತ ಹೇಳಿ. ವಾಶ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಇಸ್ಕೊಂಡು ಆಮೇಲೆ ವಾಶ್ ಮಾಡಿಕೊಟ್ಟೆ. ಬಟ್ ಅವ್ನು ತಿನ್ನಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಎಲ್ಲೋ ಇಲ್ಲೆಲ್ಲ ತೋಟದ ಹತ್ರ ಹೋಗೋಣ ಅಂತ. ಸೊ ಊಟ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆಯಲ್ಲಿ ಕಿಚನಲ್ಲಿ ಇದೊಂದು ಜಾಗದಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ ಮುಖದ ಮೇಲೆ. ಸೊ ಬಾಟಲ್ಗೆ ನೀರು ತೊಗೊಳ್ತಿದ್ದೆ. ಬಿಕಾಸ್ ನನಗೆ ಬಾಟಲಲ್ಲಿ ಕುಡಿದ್ರೆ ಒಂದು ಕೌಂಟ್ ಇರುತ್ತೆ ಎಷ್ಟು ನೀರು ತೊಗೊಂಡೆ ಅಂತ ಹೇಳಿ. ಬಿಕಾಸ್ ಪಾಪುನ ಆಟ ಆಡಿಸ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ನೀರು ಕುಡಿಯೋದಿಲ್ಲ, ನಾನು ಮರೆತು ಬಿಡ್ತೀನಿ. ಸೊ ಬಾಟಲಲ್ಲಿ ಅಲ್ಲೇ ಇಟ್ಕೊಂಡಿದ್ದಾಗ ಅಲ್ಲೇ ಮುಂದೆಲಿರುತ್ತಲ್ಲ, ಸೊ ಕುಡಿಬೋದು ಅಂತ ಹೇಳಿ. ಸೊ ಪಾಪುನ ಮನೆಯಲ್ಲೇ ಬಿಟ್ಟು ಹೋಗ್ತಿದ್ವಲ್ಲ, ಅವ್ನಿಗೊಂದು ಫ್ರೂಟ್ ಕಟ್ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಪೂರ್ತಿ ಕಟ್ ಮಾಡೋದಿಲ್ಲ, ಮೇಲ್ಗಡೆ ಪೀಲ್ ಮಾಡಿಟ್ಟು ಹೋಗ್ತೀನಿ. ಬಿಕಾಸ್ ಫ್ರೂಟ್ ಆಗಲಿ ವೆಜಿಟೇಬಲ್ ಆಗಲಿ ಜಾಸ್ತಿ ಹೊತ್ತು ಕಟ್ ಮಾಡಿಟ್ಟಾಗ ಅದರಲ್ಲಿರೋ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಎಲ್ಲ ಹೋಗಿಬಿಡುತ್ತೆ. ಸೊ ಒಂದು ಕಿವಿ ತೊಗೊಂಡು ಮೇಲ್ಗಡೆ ಪೀಲ್ ಮಾಡಿಕೊಡೋಣ ಅಂತ ತೊಗೊಂಡೆ. ಬಿಕಾಸ್ ಇವಾಗ ಅವ್ರ ಅಜ್ಜಿ ಹತ್ರ ಬಿಟ್ಟು ಹೋಗ್ತೀನಲ್ಲ, ಅವ್ನಿಗೆ ಹೊಟ್ಟೆ ಹಶ್ವಾಗಿದ್ದ ತಕ್ಷಣ ಏನಾದರೂ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ಅಳ್ತಾ ಇರ್ತಾನೆ. ಅದನ್ನು ಪೀಲ್ ಮಾಡೋದಕ್ಕೆ ಬಿಡಲ್ಲ. ಅದನ್ನು ಪೀಲ್ ಮಾಡೋದು ನೋಡಿದ್ರೆ ಇನ್ನೂ ಜಾಸ್ತಿ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸೊ ಪೀಲ್ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕ್ಕೊಟ್ರೆ ಅವ್ನಿಗೆ ಹಶ್ವಾಗಿದ್ದ ತಕ್ಷಣ ಕೊಡ್ತಾರೆ ಅಂತ ಹೇಳಿ ಇಡ್ತಾಯಿದ್ದೀನಿ. ನಾನೆಲ್ಲಾದರೂ ಅವನ್ನ ಬಿಟ್ಟು ಹೋಗಬೇಕಾದ್ರೆ ಒಂದು ಬಾಯ್ಲ್ಡ್ ಎಗ್, ಒಂದು ಮೊಟ್ಟೆ ಬೇಯಿಸ್ತೀನಿ. ಆ್ಯಂಡ್ ಆ ರೀತಿ ಏನಾದರೂ ಫ್ರೂಟ್ನ ಪೀಲ್ ಮಾಡಿಡ್ತೀನಿ. ಆ್ಯಂಡ್ ಅವನದು ಫೀಡಿಂಗ್ ಬಾಟಲ್ ಇರುತ್ತಲ್ಲ, ಆ ಫೀಡಿಂಗ್ ಬಾಟಲ್ಗೆ ಒಂದು ಸ್ವಲ್ಪ ನೀರು ಹಾಕಿಟ್ಟು ಹೋಗ್ತೀನಿ. ಬಿಕಾಸ್ ಅವ್ರ ಪಾಪ ನೋಡ್ಕೊಳ್ಳೋದ್ರ ಜೊತೆಗೆ ಅದನ್ನು ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಲ್ಲ, ಅದರಿಂದ ಹಾಗೆ ಮಾಡ್ತೀನಿ. ಸೊ ಕಿವಿ ಇತ್ತೀಚೆಗೆ ತುಂಬ ಇಷ್ಟಪಡ್ತಾ ಇದ್ದಾನೆ.
ಸೊ ಕಿವಿ ತರಿಸ್ತಾ ಇದ್ದೀನಿ. 3 ಡೇಸ್ ಒನ್ಸ್ ಕೊಡೋದು, ಬಿಕಾಸ್ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಟೈಮ್ನಲ್ಲಿ ತುಂಬ ಅಂದರೆ ವೆದರ್ ಚೆನ್ನಾಗಿಲ್ಲ ಅಲ್ವಾ, ಅದರಿಂದ ಅಷ್ಟು ಕೊಡೋದಿಲ್ಲ ಫ್ರೂಟ್ಸ್ನ ಈ ನಡುವೆ. ಯಾವುದು ಶೀತ ಇರೋದಿಲ್ಲ ಅಲ್ಲ, ಆ್ಯಪಲ್ ಅಂತೂ ಶೀತನೇ. ಸೊ ಪೊಮೊಗ್ರನೇಟ್ ಕೊಡೋದು, ಈ ರೀತಿ ಕಿವಿ ಕೊಡೋದು, ಈ ಥರದ ಫ್ರೂಟ್ಸ್ ಕೊಡ್ತಾಯಿದ್ದೀನಿ. ಪೀಲ್ ಮಾಡಿದ್ದಾಯಿತು, ಅದನ್ನು ಈ ಬಾಕ್ಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನು ಕೂಡ ಊಟ ಮಾಡ್ಕೊಳ್ಬೇಕು. ಊಟಕ್ಕೆ ಸ್ವಲ್ಪ ರೈಸ್ ಮಾಡಿ ಬಸ್ಸಾಂಬಾರು ಮಾಡಿದ್ದೀನಿ, ಕಾಳುಗಳನ್ನ ಯೂಸ್ ಮಾಡಿ. ಸೊ ಪಾಪುದು ಊಟ ಆಗಿದೆ, ಮಲಗಿದ್ದಾನೆ. ಆ್ಯಂಡ್ ಅವ್ನು ಎದ್ದಾಗ ಕೇಳ್ತಾನಲ್ಲ ಫ್ರೂಟ್ಸ್ನ ಅಂತ ಕಟ್ ಮಾಡಿದ್ದು, ಅವ್ನಿಗೆ ಊಟ ಮಾಡಿಸಿ ಅವ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಹೋಗ್ಬೇಕು ನಾನು. ಬಿಕಾಸ್ ಇಲ್ಲಾಂದರೆ ಅಳೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಒಂದು ಸಲ ಅಳೋದಕ್ಕೆ ಶುರು ಮಾಡಿದ್ರೆ ಸುಮ್ಮನಿರೋದಿಲ್ಲ ಅಂತ ಹೇಳಿ. ಆ್ಯಂಡ್ ಒಂದು ಸ್ಪ್ರೈಟ್ ತೊಗೊಂಡು ಬಂದಿದ್ದೆ. ಆ್ಯಂಡ್ ಹೋಗ್ತಾ ತೋಟದ ಹತ್ರ ಕೊಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ. ಬಿಕಾಸ್ ನನಗೇನಂದರೆ ಈ ನಡುವೆ ಆ ರೀತಿ ಡ್ರಿಂಕ್ಸ್ ಎಲ್ಲ ಕುಡಿಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಶುಗರ್ ಇರುತ್ತೆ. ಆ್ಯಂಡ್ ನಾನು ಕುಡಿಯೋದನ್ನು ನೋಡಿ ಪಾಪುನು ಕೂಡ ಅದನ್ನೇ ಕಲ್ತ್ಕೊಳ್ತಾನೆ ಅಂತ ಫಸ್ಟ್ ನಾವು ಆ ಹ್ಯಾಬಿಟ್ಸ್ನೆಲ್ಲ ಕಟ್ ಮಾಡಿದ್ರೆ ಅವ್ನು ತಾನಾಗೇ ಸುಮ್ಮನೆ ಇರ್ತಾನೆ. ಆ್ಯಂಡ್ ಅವ್ನಿಗೆ ಅದು ತಿನ್ನೋದು ಅಂತ ಗೊತ್ತಾಗೋದಿಲ್ಲ ಆ್ಯಂಡ್ ಕೇಳೋದು ಇಲ್ಲ ಕೂಡ. ಸೊ ಊಟಕ್ಕೆ ಹಾಕ್ಕೊಡ್ತಾ ಇದ್ದೆ ಆ್ಯಂಡ್ ನಾನು ಕೂಡ ಊಟ ಮಾಡೋಣ ಅಂತ ಬಂದೆ. ಸೊ ಈ ಪ್ಲೇಟ್ ಏನಿದೆ ಬ್ರಾಸ್ ಪ್ಲೇಟ್ಸ್ ಇದು. ಸೊ ಮುಂಚೆ ಒಂದಿತ್ತು, ಅಂದರೆ ಹಳೆ ಕಾಲದ್ದದು. ಸೊ ಅದನ್ನು ನೋಡಿ ನಾನೊಂದು ಸಲ ಈ ರೀತಿ ತಿರಬೇಕಿತ್ತು ಮನೆಯಲ್ಲಿ ಅಂತ ಹೇಳಿದ್ದೆ. ಸೊ ಪ್ರೆಗ್ನೆನ್ಸಿನಲ್ಲಿ ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ದರು ಈ ಪ್ಲೇಟ್ಸ್ನ. ಸೊ ಊಟ ಹಾಕ್ಕೊಳ್ತಾ ಇದ್ದೀನಿ, ಅದೇ ಪ್ಲೇಟ್ನಲ್ಲೇ ನಾನು ಇವಾಗ ಊಟ ಮಾಡೋದು. ಹಾಕ್ಕೊಳ್ತಾ ಇದ್ದೀನಿ ಊಟನ ಪ್ಲೇಟ್ಗೆ. ಊಟ ಮಾಡಿ ಇವಾಗ ಹೊರಡಬೇಕು. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.